ಸಮಯದಲ್ಲಿ ಭಾರಿ ಗಾಳಿಯಿಂದ ಶೋರಾಪುರ ತಾಲೂಕಿನ ಜಾಲಿಬೆಂಚಿ ಗ್ರಾಮದಲ್ಲಿ ವಿದ್ಯುತ್ ಅಪಘಾತ ಆಗಿರುವುದು ಮಾಹಿತಿ ಬಂದಿದೆ. ಆ ಮಾಹಿತಿ ಬಂದಿರುವ ಹಿನ್ನೆಲೆಯಲ್ಲಿ ತಕ್ಷಣವೇ ನಾವು ತಹಸೀಲ್ದಾರ್ಗೂ ಮತ್ತು ನಮ್ಮ ಇಒ ತಾಲೂಕ್ ಪಂಚಾಯಿತಿಯವ್ರಿಗೂ ಮತ್ತು ಡಬ್ಲ್ಯೂ ಜೆಸ್ಕಾಂ ಅವ್ರಿಗೂ ಮಾತಾಡಿ ವಿಷಯದ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಮಾಹಿತಿಯನ್ನು ಪಡೆದು ಮತ್ತು ಇವತ್ತಿನ ಬೆಳಗ್ಗೆ ಸಮಯದಲ್ಲಿ ನಮ್ಮ SC ಜೆಸ್ಕಾಂ ಮತ್ತು ಡಬ್ಲ್ಯೂ ಜೆಸ್ಕಾಂ ಸಬ್ ಡಿವಿಷನ್ ಅವರು ಇಬ್ಬರೂ ಬೆಳಿಗ್ಗೆ ಬಂದು ಡ್ಯಾಮೇಜ್ ಅಸೆಸ್ಮೆಂಟ್ ಎಲ್ಲನೂ ಸ್ಟಾರ್ಟ್ ಮಾಡಿದ್ದಾರೆ. ಅದರ ಜೊತೆಗೇನು ಸಹ ನಿನ್ನೆ ಆಗಿರ್ತಕ್ಕಂಥ ವಿದ್ಯುತ್ ಅಪಘಾತದಲ್ಲಿ ಸುಮಾರು 6 ರಿಂದ 7 ಜನಕ್ಕೆ ಅಲ್ಪ ಸ್ವಲ್ಪ ಗಾಯಗಳು ಆಗಿರುತ್ತವೆ. ಅದರ ಕುರಿತು ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ. ಆದರೂ ಸಹ ಇವತ್ತಿನ ದಿನ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ನಾವು ಮಾತನಾಡಿ ಈ ಗ್ರಾಮಕ್ಕೆ ಪ್ರತ್ಯೇಕವಾಗಿ 2 ತಂಡಗಳನ್ನು ರಚನೆ ಮಾಡಿ ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಮನೆಗಳಲ್ಲಿ ಆ ಜನರಿಗೆ ಏನೇನು ಗಾಯಗಳಾಗಿರೋದ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ತಪಾಸಣೆ ಮಾಡಿ ಆರೈಕೆ ಮಾಡಲಿಕ್ಕೆ ನಾವು ನಿರ್ದೇಶನವನ್ನು ನೀಡಿದ್ದೀವಿ. ಅದೇ ರೀತಿಯಲ್ಲಿ ನಿನ್ನೆ ಆಗಿರ್ತಕ್ಕಂತಹ ಘಟನೆಯನ್ನು ನಾವು ಪರಿಶೀಲಿಸಿದಾಗ ಲೋ ಟೆನ್ಷನ್ ವೈರು ಮತ್ತು ಹೈ ಟೆನ್ಷನ್ ವೈರು 2 ಕೊಲಿಷನ್ ಆಗಿ ಅದನ್ನು ಇಮಿಡಿಯೇಟ್ ಆಗಿ ಜನರಲಿ ಆ ಥರ ಆಗಿದಾಗ ಅವರು ಮೇನ್ ಫೀಡರ್ನಲ್ಲಿ ಟ್ರಿಪ್ ಆಗಬೇಕು. ಬಟ್ ತಾಂತ್ರಿಕ ಕಾರಣಗಳಿಂದ ಆ ಟ್ರಿಪ್ ಆಗಲಿಲ್ಲ ಮತ್ತು ಮ್ಯಾನ್ಯುವಲಿ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಅದನ್ನು. ಬಟ್ ಅಷ್ಟು ಒಳಗಡೆನೂ ಎಲ್ಲ ಮನೆಗಳಿಗೆ ಆ ಟ್ರಾನ್ಸ್ಫಾರ್ಮರ್ಗೆ ಕನೆಕ್ಟ್ ಆಗಿರುವಂಥ ಎಲ್ಲ ಮನೆಗಳಲ್ಲಿಯೂ ಸಹ ಮೀಟರ್ಸ್ ಇರಬಹುದು ಅಥವಾ ಒಳಗೆ ಇರ್ತಕ್ಕಂಥ ಆಲ್ರೆಡಿ ಆಪ್ರೇಷನಲ್ ಇರ್ತಕ್ಕಂಥ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸು ಎಲ್ಲ ಬೋರ್ಡಿಂಗ್ ಪಾಯಿಂಟ್ಸ್ ಎಲ್ಲನೂ ಸಹ ಸುಟ್ಟು ಹೋಗಿರುವುದು. ಅದರಲ್ಲಿ ಕೆಲವರು ಆ ಸಮಯದಲ್ಲಿ ಮನೆಯಲ್ಲಿ ಇದ್ದಾಗ ಅದರ ಸಂಪರ್ಕದಲ್ಲಿ ಬಂದಿರುವವರಿಗೆ ಅಲ್ಪ ಸ್ವಲ್ಪ ಗಾಯಗಳಾಗಿರ್ತವೆ. ಸೊ ಟ್ರಾನ್ಸ್ಫಾರ್ಮರ್ ಮೇಲೆ ಸುಮಾರು 100 ರಿಂದ 120 ಮನೆಗಳು ಕನೆಕ್ಟೆಡ್ ಆಗಿರುವುದು ಮತ್ತು ಸುಮಾರು ವರ್ಷಗಳ ಹಿಂದೆ ಆ ಲೈನ್ಸ್ ಎಲ್ಲ ಹಾಕಿರುವುದನ್ನು ಸಹ ಮಾಹಿತಿ ಪಡೆಯಲಾಗಿತ್ತು. ಸೊ ಎಲೆಕ್ಟ್ರಿಕಲ್ ಡ್ಯಾಮೇಜಸ್ ಏನಾಗಿದೆ ಅದರ ಬಗ್ಗೆ ನಮ್ಮ ಅಧಿಕಾರಿಗಳು ಇವತ್ತು ಅಸೆಸ್ ಮಾಡ್ತಾರೆ. ಅದೇ ರೀತಿಯಾಗಿ ಎಂಟೈರ್ ವೈರಿಂಗ್ ಏನಿದೆ ಅದರ ಚೇಂಜ್ ಮಾಡೋಕ್ಕೂ ಎಸ್ಟಿಮೇಟನ್ನು ಸಹ ಇವತ್ತು ಪರಿಶೀಲನೆ ಮಾಡಿ ನಮ್ಮ ಇಲಾಖೆ ಅಧಿಕಾರಿಗಳು ಅದಕ್ಕೆ ಕ್ರಮ ಕೈಗೊಳ್ತಾರೆ. ಸೊ ಪೂರ್ಣ ಪ್ರಮಾಣದಲ್ಲಿ ನಿನ್ನೆ ನಡೆದಿರ್ತಕ್ಕಂತಹ ಘಟನೆಯ ಒಂದು ರೀತಿಯ ನಮಗೆ ಒಂದು ವಿಷಾದನೀಯಕರ ಸಂಗತಿ ಆಗಿದೆ. ಮತ್ತು ಇವತ್ತಿನ ಎಲ್ಲ ಡ್ಯಾಮೇಜಸ್ ನೋಡಿದರೆ ಸ್ವಲ್ಪ ಜನರು ಎಲ್ಲನೂ ಸಹ ಆಗಿರುವ ಘಟನೆಯ ಹಿನ್ನೆಲೆಯಲ್ಲಿ ಎಲ್ಲರೂ ಒಂದು ಭಯಜನಕ ವಾತಾವರಣಕ್ಕೆ ಒಳಗಾಗಿದ್ದರು. ಸೊ ತಕ್ಷಣವೇ ನಾವೆಲ್ಲ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ತೇವೆ. ಈಗ ಅವರಿಂದ ನಾವು ಅವರಿಂದ ಮಾಹಿತಿ ಪಡೆದಿರುವುದರಿಂದ ಒಂದು ತಾಂತ್ರಿಕ ಸಮಸ್ಯೆ ಆಗಿರೋದ್ರಿಂದ ಈ ಘಟನೆ ಆಗಿದೆ ಅಂತ ಪ್ರೈಮಾ ಫೇಸಿ ಗೊತ್ತಾಗಿದೆ. ಸೊ ಇದನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ತನಿಖೆ ಮಾಡಿಸಿವಿ ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳು ಆಲ್ರೆಡಿ ಇಲ್ಲಿ ಇದ್ದಾರೆ, ಇಲ್ಲಿ ಹಾಜರಿದ್ದಾರೆ. ಅವರು ಡ್ಯಾಮೇಜ್ ಅಸೆಸ್ಮೆಂಟ್ ಮಾಡ್ತಿದ್ದಾರೆ. ತಾವು ಕೇಳಿರುವಂಥ ಪ್ರಶ್ನೆದ ಬಗ್ಗೆ ನಾವು ತನಿಖೆಯನ್ನು ಮಾಡಿಸಿ ಅದರಲ್ಲಿ ಯಾರು ತಪ್ಪಿಸ್ತಾರೆ ಇದ್ದರೆ ಅವ್ರ ವಿರುದ್ಧ ಸೂಕ್ತ ಅಧಿಕಾರಿಗಳ ಮೇಲೆ ನಾವು ಸೂಕ್ತ ಶಿಸ್ತು ಕ್ರಮ ಕೈಗೊಳ್ತೇವೆ.